ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಶರ್ಮಾ ಗುರೂಜಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಂದೊಂದು ವಿಷಯವನ್ನು ವಿಶೇಷವಾಗಿ ತೊಗೊಂಡ್ಬರ್ತಾ ಇರ್ತೀನಿ. ಈ ದಿನದ ವಿಶೇಷತೆ ಈ ಒಂದು ವಾರದಲ್ಲಿ ಅಥವಾ ಬರುವ ಅಮಾವಾಸ್ಯೆಯ ಒಳಗಡೆಗೆ ಯಾವ ಒಂದು ಮಿಥುನ ರಾಶಿಯವರಿಗೆ ಯಾವ ರೀತಿಯಾದ ಫಲ ಬರುತ್ತೆ ಅಂತ ನೋಡೋಕೆ ಹೋದರೆ, ಮಿಥುನ ರಾಶಿಯವರಿಗೆ ವೇದದಲ್ಲಿ ಗುರು ಆಗಿದ್ದಕ್ಕೋಸ್ಕರವಾಗಿ ಯಾವುದೋ ಒಂದು ರೀತಿಯಲ್ಲಿ ಅಸಮಾಧಾನಗಳು, ಸಮಾಧಾನ ಇಲ್ಲಿರ್ತಕ್ಕಂಥದ್ದು ಮತ್ತು ಜನ್ಮಾಧಿಪತಿಗಂತ ಆಗಿರ್ತಕ್ಕಂಥ ಬುಧನ ಒಂದು ಸ್ಥಾನವನ್ನು ನೋಡಿದ್ರೆ, ಬುಧ ಬಂದ್ಬಿಟ್ಟಿರ್ತಕ್ಕಂಥದ್ದು ಇವಾಗ ಯಾವುದೋ ಮೀನ ರಾಶಿಯಲ್ಲಿದ್ದಾನೆ. ಅದಕ್ಕೆ ಮೀನ ರಾಶಿಯಲ್ಲಿ ಅಮಾವಾಸ್ಯೆ ಸೇರ್ತಾನೆ. ಅದಕ್ಕೋಸ್ಕರವಾಗಿ ಬುಧ ಸಂಬಂಧವಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ನೋಡ್ಲಿಕ್ಕೆ ಹೋದರೆ, ಬುಧ ಅಂದರೆ ವಿದ್ಯಾಕಾರಕ ಅಂತ ಹೇಳ್ತಾರೆ. ವಿದ್ಯೆ ಸಂಬಂಧವಾಗಿರ್ತಕ್ಕಂಥ ಏನೋ ಒಂದು ರೀತಿಯಲ್ಲಿ ತೊಡಕುಗಳು, ತಾಪತ್ರಯಗಳು ಬರ್ತಕ್ಕಂಥದ್ದಾಗುತ್ತೆ. ಅದಕ್ಕೋಸ್ಕರವಾಗಿ ವಿದ್ಯಾ ಸಂಬಂಧವಾಗಿರ್ತಕ್ಕಂಥ ಕೆಲಸವನ್ನು, ಯಾವುದೋ ಎಜುಕೇಷನ್ ಅಥವಾ ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂತಂದರೆ ಯಾವುದೇ ರೀತಿಯಾದ ಕೆಲಸದಲ್ಲಿ ವಿಘ್ನಗಳು ಬರ್ತಕ್ಕಂಥದ್ದು ಹೆಚ್ಚಾಗುತ್ತೆ. ವಿದ್ಯಾಕ್ಷೇತ್ರದಲ್ಲಿ ಏನೋ ಒಂದು ರೀತಿಯಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದಾಗುತ್ತೆ. ಅದಕ್ಕೋಸ್ಕರವಾಗಿ ಸಂಪೂರ್ಣವಾಗಿ ಯಾವುದೇ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ಹಗುರವಾಗಿ ವಿಚಾರ ಮಾಡಿಕೊಂಡು ಒಂದು ಸರ್ತಿ ಮಾಡೋದನ್ನು 10 ಸರ್ತಿ ಯೋಚನೆ ಮಾಡಿಕೊಂಡು ಮಾಡಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಎಲ್ಲ ರೀತಿಯಲ್ಲಿ ಶುಭವಾಗ್ತಕ್ಕಂಥದ್ದು ಆಗತ್ತೆ. ಆದರೆ ಈ ಒಂದು ರೀತಿಯಲ್ಲಿ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಅವಸರ ಬೇಡ, ಅವಸರವೇ ಆಪತ್ತಿಯ ಕಾರಣ. ಅದಕ್ಕೋಸ್ಕರವಾಗಿ ಸಮಾಧಾನವಾಗಿ ಹೋಗಿ ಯಾವುದೇ ಕೆಲಸವನ್ನು ಮುಂದುವರಿಲಿಕ್ಕೆ ಹೋಗಬೇಡಿ. ಇರತಕ್ಕಂಥ ಕೆಲಸವನ್ನು ಹಾಗೆ ನಡೆಸ್ಕೊಂಡು ಹೋಗ್ತಾ ಇರಿ. ನಿಮಗೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂತಂದರೆ ಬುಧ ಸಂಬಂಧವಾಗಿರ್ತಕ್ಕಂತಹ ಅಥವಾ ರಾಹು ಸಂಬಂಧವಾಗಿರ್ತಕ್ಕಂತಹ ದ್ರವ್ಯವನ್ನು, ಯಾವುದೋ ಒಂದು ಬೂದು ಬಣ್ಣದ ವಸ್ತ್ರವನ್ನು ಈ ಅಮಾವಾಸ್ಯೆ ದಿವಸದಲ್ಲಿ ದಾನವಾಗಿ ಕೊಟ್ಕೊಂಡು ಹೋಗಿ, ಹಾಗೆ ಸಾಧ್ಯವಾದಷ್ಟು ಉದ್ದಿನ ಬೇಳೆಯನ್ನು ದಾನವಾಗಿ ಕೊಡೋದ್ರಿಂದ ಶುಭವಾಗ್ತಕ್ಕಂಥದ್ದು ಆಗತ್ತೆ. ಅಮಾವಾಸ್ಯೆ ದಿನದಲ್ಲಿ ದಾನವಾಗಿ ಕೊಡೋದ್ರಿಂದ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ನಿಮ್ಮ ಒಂದು ಈ ವಾರದ ಬಣ್ಣ ಬುಧನ ಸಂಬಂಧವಾಗಿರ್ತಕ್ಕಂತಹ ಬೂದು ಬಣ್ಣ ಅಥವಾ ಬೂದು ಬಣ್ಣ ಅಂದರೆ ಬುಧನಿಗೆ ಈ ಒಂದು ಬುಧನ ಸಂಬಂಧವಾಗಿರ್ತಕ್ಕಂಥ ಅಥವಾ ರಾಹು ಸಂಬಂಧವಾಗಿರ್ತಕ್ಕಂಥ ಬೂದು ಬಣ್ಣದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ. ಶುಭ ಸಂಖ್ಯೆ ಬಂದು 4 ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಕೈ ಮೇಲೆ ಬರ್ಕೊಂಡು ಹೋಗಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಶರ್ಮಾ ಗುರೂಜಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಶೇಷವಾಗಿರ್ತಕ್ಕಂಥ ವಿಷಯವನ್ನು ತೆಗೆದುಕೊಂಡು ಬರ್ತಾ ಇರ್ತೀನಿ. ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಯನ್ನು ಪಡ್ಕೊಳ್ಬೋದು. ಸುಲಭವಾಗಿ ಉಪಾಯವನ್ನು ಹೇಳ್ಕೊಡ್ತಾ ಇರ್ತೇನೆ. ಅಭಿವೃದ್ಧಿಯನ್ನು ಪಡ್ಕೊಳ್ಬೋದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಏನು ಮಾಡಿದರೆ ಒಳ್ಳೆಯದಾಗತ್ತೆ ಈ ಒಂದು ಸಂವತ್ಸರದ ಕೊನೆಯಲ್ಲಿ? ಕ್ರೋಧಿನಾಮ ಮುಕ್ತಾಯ ಆಗ್ತಾ ಇದೆ. ಬರ್ತಕ್ಕಂಥ ವಿಶ್ವಾವಸನಾಮ ಸಂವತ್ಸರದಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡ್ಲಿಕ್ಕೆ ಹೋದರೆ, ಈ ಒಂದು ಸಂವತ್ಸರದಲ್ಲಿ ಅಥವಾ ಕ್ರೋಧಿನಾಮ ಸಂವತ್ಸರ ಮುಗಿಯೋ ಸಂದರ್ಭದಲ್ಲಿ ಜನ್ಮಕಾಲದಲ್ಲಿ ಇರತಕ್ಕಂಥ ಗುರುವಿನ ಪ್ರಭಾವವನ್ನು ನೋಡಿದರೆ 11ನೇ ಮನೆಯಲ್ಲಿ ಗುರು ಇದ್ದಾನೆ. ಏಕಾದಶಿ ಭಾವ ಅಂದರೆ ಲಾಭಸ್ಥಾನ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಯಾವುದೋ ಒಂದು ಭೂಮಿ ಸಂಬಂಧವಾಗಿರ್ತಕ್ಕಂಥ ವ್ಯಾಪಾರ, ವಾಹನವನ್ನು ತೆಗೆದುಕೊಳ್ಬೇಕು ಅಥವಾ ವಿವಾಹದಲ್ಲಿ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ, ಯಾವುದೇ ರೀತಿಯಾದಂಥ ಒಂದು ಪಿತೃ ಸಂಬಂಧವಾಗಿರ್ತಕ್ಕಂತಹ ಒಂದು ದ್ರವ್ಯ ಅಥವಾ ಹಣ ಬರೋದಿದ್ದರೆ ವಿಚಾರ ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಎಲ್ಲರಿಗೆ ಮುಖ್ಯವಾಗಿ ಕರ್ಕಾಟಕ ರಾಶಿಯವರು ಸಮಾಧಾನ ಚಿತ್ತರಾಗಿರಬೇಕು. ಮುಖ್ಯವಾಗಿ ಅಂತ ಹೇಳಬೇಕು ಅಂತಂದರೆ, ಸಮಾಧಾನದಿಂದ ಎಲ್ಲ ಕೆಲಸವನ್ನು ಮಾಡಿದರೆ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಕರ್ಕಾಟಕ ರಾಶಿಯವರು ಈ ಒಂದು ಸಂದರ್ಭದಲ್ಲಿ ನೋಡಬೇಕು ಅಂತಂದರೆ, ಅಮಾವಾಸ್ಯೆ ದಿವಸ ಅಥವಾ ಬರ್ತಕ್ಕಂಥ ಒಂದು ವಿಶ್ವಾವಸನಾಮ ಸಂವತ್ಸರದ ಪ್ರಾರಂಭ ಆಗ್ತಕ್ಕಂಥ ದಿವಸ, ಅಮಾವಾಸ್ಯೆ ದಿವಸದಲ್ಲಿ ನೀವು ಯಾರಾದರೂ ಒಂದು ದಂಪತಿಗಳಿಗೆ ಬಿಳಿಯ ವಸ್ತ್ರವನ್ನು ಮತ್ತು ಸ್ವಲ್ಪ 1 kg ಅಕ್ಕಿಯನ್ನು ತಗೊಂಡೋಗ್ಬಿಟ್ಟು ದಾನವಾಗಿ ಕೊಡೋದ್ರಿಂದ ಖಂಡಿತವಾಗಿಯೂ ವರ್ಷ ಪೂರ್ತಿಯಾಗಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಅಮಾವಾಸ್ಯೆ ದಿವಸ ಈ ಒಂದು ದಾನವನ್ನು ಕೊಡೋದ್ರಿಂದ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ನಿಮ್ಮ ಜಾತಕ ಪ್ರಕಾರವಾಗಿ ಅಥವಾ ನಿಮ್ಮ ಜನ್ಮಕಾಲದಲ್ಲಿರ್ತಕ್ಕಂಥ ಗ್ರಹಗಳ ಫಲಾಫಲವನ್ನು ಆಧಾರ ತೆಗೆದುಕೊಂಡು ಮುಂದಿನ ವಿಚಾರಗಳನ್ನ ನೋಡ್ಕೊಳ್ಬೇಕಾಗತ್ತೆ. ಯಾರು ಕರ್ಕಾಟಕ ರಾಶಿ ಜನ ಆಗಿದ್ದರೂ ಅವರ ಶುಭ ಸಂಖ್ಯೆ ಬಂದ್ಬಿಟ್ಟು 1, ಶುಭ ವರ್ಣ ಬಂದ್ಬಿಟ್ಟು ಬಿಳಿ ಬಣ್ಣ. ಇದನ್ನು ಯಾರು ಫಾಲೋ ಮಾಡ್ತಾ ಇರ್ತಾರೋ ಅವರಿಗೆ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಎಲ್ಲ ರೀತಿಯಲ್ಲಿ ಶುಭವಾಗ್ತಕ್ಕಂಥದ್ದು ಆಗತ್ತೆ. ಇನ್ನು ಸಿಂಹ ರಾಶಿಯವರು
ಸರ್ವರಿಗೂ ನಮಸ್ಕಾರ. ನಿಮ್ಮ ನಾಗರಾಜ್ ಶರ್ಮ ಗುರೂಜಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಶೇಷವಾಗಿರ್ತಕ್ಕಂಥ ಒಂದು ವಿಷಯವನ್ನು ತೆಗೆದುಕೊಂಡು ಬರ್ತಾ ಇರ್ತೀನಿ. ಈ ಒಂದು ಮಾಧ್ಯಮ ಮೂಲಕವಾಗಿ ನಿಮಗೆ ಒಳ್ಳೆಯದನ್ನು ಮಾಡಲಿಕ್ಕೆ ವಿಚಾರ ಮಾಡ್ತಾ ಇರ್ತೇನೆ. ಕೆಟ್ಟದ್ದಾಗತ್ತೆ ಅಂದರೆ ಅದಕ್ಕೆ ಪರಿಹಾರವಾಗಿ ಏನೇನು ಬೇಕಾದರೂ ಪರಿಹಾರಗಳು ಕೊಡ್ತಾ ಇರ್ತೇನೆ. ಶುಭವಾಗ್ತಕ್ಕಂಥದ್ದಾಗತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೂ ಲೈಕ್ ಕೊಡಿ. ಸಿಂಹರಾಶಿಯವರು ತೆಗೆದುಕೊಂಡು ಹೋದರೆ ಜನ್ಮಕಾಲದಲ್ಲಿ 2ನೇ ಮನೆಯಲ್ಲಿ ಇರತಕ್ಕಂಥ ಕೇತುವಿನ ಪ್ರಭಾವ. ಯಾವುದೋ ಒಂದು ರೀತಿಯಲ್ಲಿ ಶತ್ರುಗಳಿಂದ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು, ಶತ್ರುಗಳಿಂದ ತೊಂದರೆ ಬರ್ತಕ್ಕಂಥದ್ದು. ಆದರೆ ಸ್ವಲ್ಪ ನಿಮ್ಮ ಮಿತ್ರರೇ ನಿಮಗೆ ಶತ್ರು ಆಗ್ತಕ್ಕಂಥ ಸಂದರ್ಭ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಾಗೃತಿ ಆಗಿರೋದು ಒಳ್ಳೆಯದು. ಇನ್ನು ಜನ್ಮಕಾಲದಲ್ಲಿರ್ತಕ್ಕಂತಹ ಕರ್ಮಸ್ಥಾನದಲ್ಲಿ ಗುರು ಕೂತ್ಕೊಂಡಿದ್ದಾನೆ. 10ನೇ ಮನೆಯಲ್ಲಿ ಗುರು ಕೂತ್ಕೊಂಡಿದ್ದಾನೆ. ಅದಕ್ಕೋಸ್ಕರ ದಾನ ಧರ್ಮಗಳನ್ನು ಮಾಡಿದ್ರೆ ನಿಮಗೆ ಏನೋ ಒಂದು ರೀತಿಯಲ್ಲಿ ಖುಷಿ ಕೊಡ್ತಕ್ಕಂಥದ್ದು, ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ. ಯಾವುದೇ ಒಂದು ದಾನವನ್ನು ಮಾಡಬೇಕು ಅಂತಂದರೆ, ಯಾವ ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ಬೇಕು ಅಂತಂದರೆ ಮಾಡಿಸ್ಕೊಂಡು ಹೋಗಿ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಹಾಗೆ ಜನ್ಮಕಾಲದಲ್ಲಿರ್ತಕ್ಕಂತಹ ಒಂದು 11ನೇ ಮನೆಯಲ್ಲಿರ್ತಕ್ಕಂತಹ ಒಂದು ಕುಜನ ಪ್ರಭಾವದಿಂದಾಗಿ, 11ನೇ ಮನೆಯಲ್ಲಿ ಇರತಕ್ಕಂಥ ಕುಜನ ಪ್ರಭಾವದಿಂದಾಗಿ ನಿಮಗೆ ಯಾವುದೋ ಭೂಮಿ ಲಾಭವಾಗ್ತಕ್ಕಂಥದ್ದು, ಭೂಮಿ ಸಂಬಂಧವಾಗಿದ್ದ ಕೆಲಸದಲ್ಲಿ ಲಾಭವಾಗ್ತಕ್ಕಂಥದ್ದಾಗತ್ತೆ. ಶತ್ರುಗಳಿದ್ದರೂ ಕೂಡ ನಿಮಗೆ ಲಾಭ ಆಗ್ತಕ್ಕಂಥದ್ದಾಗತ್ತೆ. ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಭೂಮಿ ವಿಚಾರದಲ್ಲಿ ಏನಾದರೂ ಒಂದು ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಕೈ ಹಾಕಿ ಮುಂದೋಗಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಎಲ್ಲ ರೀತಿಯಲ್ಲಿ ನಿಮ್ಮ ಗೆಲುವು ಖಂಡಿತ ಆಗುತ್ತೆ. ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನೀವು ಸೂರ್ಯನಾರಾಯಣನ ಆರಾಧನೆ ಮಾಡೋದು ತುಂಬ ಒಳ್ಳೆಯದು. ಸೂರ್ಯನಾರಾಯಣ ದೇವರು ಹೋಗ್ಬಿಟ್ಟು ಅಲ್ಲೆಲ್ಲೋ ಹೋಗ್ಬಿಟ್ಟು ಬೇರೆ ಊರಿಗೆ ಹೋಗ್ಬೇಕಲ್ವಾ. ಅದಕ್ಕೋಸ್ಕರ ಇಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಮಹಾಗಣಪತಿ ದೇವಸ್ಥಾನ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೀವು ನಿಮ್ಮ ರಾಶಿಗೆ ಸಂಬಂಧವಾಗಿರ್ತಕ್ಕಂಥ ಕೆಂಪು ವಸ್ತ್ರವನ್ನು ದಾನವಾಗಿ ಕೊಡೋದ್ರಿಂದ, ಅದು ಕೂಡ ಅಮಾವಾಸ್ಯೆ ದಿವಸದಲ್ಲಿ ದಾನವಾಗಿ ಕೊಡೋದ್ರಿಂದ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು, ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ಈ ವಾರದ ಒಂದು ಶುಭ ಸಂಖ್ಯೆ ಬಂದುಬಿಟ್ಟು 4ನೇ ಸಂಖ್ಯೆಯನ್ನು ಕೈ ಮೇಲೆ ಬರ್ಕೊಂಡು ಹೋಗಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯಾದ ಫಲ ಬರುತ್ತೆ? ಈ ಒಂದು ಕ್ರೋಧಿ ನಾಮ ಸಂವತ್ಸರದ ಅಂತ್ಯದಲ್ಲಿ ಯಾವ ರೀತಿಯಾಗಿ ಏನಾಗುತ್ತೆ ಅಂತ ಹೇಳೋದು ನೋಡ್ಲಿಕ್ಕೆ ಹೋದರೆ, ಕನ್ಯಾ ರಾಶಿಯವರಿಗೆ ಇವಾಗ ಜನ್ಮಕಾಲದಲ್ಲಿ ಇರ್ತಕ್ಕಂಥ ಸಪ್ತಮದಲ್ಲಿ ಇರತಕ್ಕಂತಹ ಒಂದು ರಾಹುವಿನ ಫಲ. ಸಪ್ತಮದಲ್ಲಿ ರಾಹು ಆಗಿದ್ದಕ್ಕೋಸ್ಕರ ಯಾರ್ಯಾರು ಕನ್ಯಾ ರಾಶಿಯ ಜನರಾಗಿದ್ದೀರೋ ಅವರು ಪುರುಷರಾಗಿದ್ದರೆ ಬೇರೆ ಆಗುತ್ತೆ, ಸ್ತ್ರೀ ಆಗಿದ್ದರೆ ಬೇರೆ ಆಗುತ್ತೆ. ನೀವು ಸ್ತ್ರೀಯರಾಗಿದ್ದರ ಪಕ್ಷದಲ್ಲಿ ಸಪ್ತಮದಲ್ಲಿ ರಾಹು ಆಗಿದ್ದಕ್ಕೋಸ್ಕರವಾಗಿ ಕೌಟುಂಬಿಕವಾಗಿರ್ತಕ್ಕಂಥ ಏನೋ ಒಂದು ರೀತಿ ಕಲಹ ಆಗ್ತಕ್ಕಂಥದ್ದು, ಹಾಗೆ ಮನಸ್ಸಿಗೆ ಅಸಮಾಧಾನ ಆಗ್ತಕ್ಕಂಥದ್ದು, ಏನೋ ಒಂದು ಟೆನ್ಷನ್ ಆಗ್ತಕ್ಕಂಥದ್ದು ಆಗುತ್ತೆ. ಎಲ್ಲ ರೀತಿಯಲ್ಲಿ ಎಲ್ಲ ಕನ್ಫ್ಯೂಷನ್, ಏನಾಗತ್ತೇನೋ, ಹೀಗಾಗತ್ತೇನೋ, ಹಾಗಾಗತ್ತೇನೋ ಅಂತೆಲ್ಲ ಕ್ವಶನ್ ಮಾರ್ಕಲ್ಲಿ ಹೋಗ್ತಕ್ಕಂಥ ದಿನಗಳು ಆಗಿರುತ್ತೆ. ಅದಕ್ಕೋಸ್ಕರವಾಗಿ ಹತ್ತಿರದಲ್ಲೇ ಇರತಕ್ಕಂಥ ಒಂದು ದೇವಿ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ರಾಹು ಸಂಬಂಧವಾಗಿರ್ತಕ್ಕಂಥ ಉದ್ದು ಮತ್ತು ಬೂದು ಬಣ್ಣದ ಯಾವುದೇ ಬಟ್ಟೆಯನ್ನು ದಾನವಾಗಿ ಕೊಟ್ಕೊಂಡು ಹೋಗೋದ್ರಿಂದ, ಅದು ಅಮಾವಾಸ್ಯೆ ದಿವಸ, ಯುಗಾದಿ ಅಮಾವಾಸ್ಯೆ ದಿವಸದಲ್ಲಿ ಕೊಟ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಆಗುತ್ತೆ. ಅದಕ್ಕೋಸ್ಕರವಾಗಿ ಈ ಒಂದು ಸಂದರ್ಭದಲ್ಲಿ ಯಾರ್ಯಾರು ಕನ್ಯಾ ರಾಶಿ ಜನನಾಗಿದ್ದರೆ ಅವರೆಲ್ಲರೂ ಕೂಡ ಹತ್ತಿರದಲ್ಲೇ ಇರತಕ್ಕಂಥ ಮಾರಿಕಾಂಬಾ ದೇವಸ್ಥಾನ ಅಥವಾ ಹೆಣ್ಣು ದೇವಸ್ಥಾನದಲ್ಲಿ ನಿಮ್ಮ ಮನಸ್ಸಿಗೆ ಬಂದಷ್ಟು ಎಷ್ಟಾಗುತ್ತೋ ಅಷ್ಟು ಭಗವತಿ ಎಷ್ಟು ಮನಸ್ಸು ಕೊಡ್ತಾಳೋ ಅಷ್ಟನ್ನು ವಸ್ತ್ರವನ್ನು, ಬೂದು ಬಣ್ಣದ ವಸ್ತ್ರವನ್ನು ಮತ್ತು ಉದ್ದಿನ ಬೇಳೆಯನ್ನು, ಎಲೆ ತಾಂಬೂಲಗಳನ್ನ ಇಟ್ಬಿಟ್ಟು, ತಾಂಬೂಲಾದಿಗಳ ದಕ್ಷಿಣೆ ಇಟ್ಬಿಟ್ಟು ಕೊಡೋದ್ರಿಂದ ಎಲ್ಲ ರೀತಿ ಶುಭವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ನಿಮ್ಮ ಈ ಒಂದು ವರ್ಷದ ಕೊನೆಯ ಒಂದು ಶುಭ ಸಂಖ್ಯೆ ಬಂದುಬಿಟ್ಟು 8 ಆಗಿರುತ್ತೆ. 8ನೇ ಒಂದು ಸಂಖ್ಯೆಯಲ್ಲಿ ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ 8 ಅಂತ ಕೈ ಮೇಲೆ ಬರ್ಕೊಂಡು ಹೋಗಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಆಗುತ್ತೆ. ಅದಕ್ಕೋಸ್ಕರವಾಗಿ ಹತ್ತಿರದಲ್ಲಿರ್ತಕ್ಕಂಥ ಯಾವುದೋ ಒಂದು ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರಗಳು ಮಾಡೋದನ್ನು ಮರಿಬೇಡಿ. ಎಲ್ಲ ರೀತಿಯಲ್ಲಿ ಶುಭವಾಗ್ತಕ್ಕಂಥದ್ದು ಆಗತ್ತೆ. ಯಾರ್ಯಾರು ಕನ್ಯಾ ರಾಶಿ ಜನನಾಗಿದ್ದೀರೋ ಅವರೆಲ್ಲರೂ ಕೂಡ ನಿಮ್ಮ ಪಿತೃದೇವತೆಗಳಿಗೆ ಅಥವಾ ಪಿತೃ ಸಂಬಂಧವಾಗಿರ್ತಕ್ಕಂಥ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋದನ್ನು ಖಂಡಿತವಾಗಿ ಮರಿಬೇಡಿ. ತಂದೆ ತಾಯಿಗಳನ್ನು ಪೂಜೆ ಮಾಡೋದ್ರಿಂದ, ತಂದೆಗಳನ್ನು ನಮಸ್ಕಾರ ಮಾಡೋದ್ರಿಂದ ಎಲ್ಲ ರೀತಿಯ ಪಾಪವನ್ನು ಕಳ್ಕೊಳ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರವಾಗಿ ಮಾತೃದೇವೋಭವ ಪಿತೃದೇವೋಭವ ಅಂತ ಹೇಳ್ತಕ್ಕಂಥ ಪಿತೃ ಸೇವೆಯನ್ನು ಮಾಡೋದ್ರಿಂದ ಎಲ್ಲ ರೀತಿಯ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಆ ಒಂದು ವಿಶೇಷವಾಗಿರ್ತಕ್ಕಂಥ ದಿವಸದಲ್ಲಿ ಈ ಒಂದು
ಬರ್ತಕ್ಕಂಥ ಯುಗಾದಿ ದಿವಸದಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂತಂದರೆ ಹತ್ತಿರದಲ್ಲೇ ಇರ್ತಕ್ಕಂಥ ದೇವಸ್ಥಾನಗಳನ್ನ ಪೂಜೆ ಮಾಡೋದನ್ನು ಮರಿಬೇಡಿ. ಶುಭವಾಗ್ತಕ್ಕಂಥದ್ದಾಗದೆ, ಒಳ್ಳೆಯದಾಗಲಿ.